ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನು ಅಂಡರ್ ಪಾಸ್ ಯಾವ ರೀತಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಡುವಂತ ಕೆಲಸವನ್ನ ಸದ್ಯ ನಾನು ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಅಂಡರ್ ಪಾಸ್ ನಲ್ಲಿ ಇರುವಂತದ್ದು ಪ್ರಮುಖವಾಗಿ ಇದು ಸಾರ್ವಜನಿಕರಿಗೆ ಮತ್ತು ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈವರೆಗೂ ಕೂಡ ಅದು ಸರಿಯಾಗಿ ಸದ್ಬಳಕೆ ಆಗದೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿರುವಂತದ್ದು. ಜೊತೆಗೆ ಇದೇ ಒಂದು ಸ್ಥಳದಲ್ಲಿ ಬಹುತೇಕ ಜನರು ಅಂದ್ರೆ ನಿರ್ಗತಿಕರು ಇರಬಹುದು, ಭಿಕ್ಷುಕರು ಇಲ್ಲೇ ವಾಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲೇ ಮಲ ಮೂತ್ರವನ್ನ ಕೂಡ ಇಲ್ಲೇ ಮಾಡ್ತಾರೆ. ಇದನ್ನ ಈಗ ಮತ್ತೆ ಏನು ರಿಪೇರಿ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೂ ಕೂಡ ಇದನ್ನ ಬಳಕೆ ಆಗ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಜೊತೆಗೆ ಇಲ್ಲಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಸುಮಾರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಕೆಳ ಸೇತುವೆ ಅಂದ್ರೆ ಅಂಡರ್ ಪಾಸ್ ಅನ್ನು ನಿರ್ಮಿಸಲಾಗಿತ್ತು. ಆದರೆ ಸ್ವಚ್ಛತೆ ಜೊತೆಗೆ ನಿರ್ವಹಣೆ ಕೊರತೆಯಿಂದಾಗಿ ಅಂಡರ್ ಪಾಸ್ ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೇಳಿ ಬಂದರೂ ಕೂಡ ಇದು ಇಲ್ಲಿವರೆಗೆ ಸುಮಾರು 10 ರಿಂದ 15 ವರ್ಷಗಳಾದ್ರೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಇರುವಂತದ್ದು. ಮತ್ತೆ ಈಗ ಅದನ್ನ ಮಾಡಿಫೈ ಮಾಡುವಂತ ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡಿದ್ರು ಕೂಡ ಇದು ಇಲ್ಲಿ ಯಾರು ಕೂಡ ಓಡಾಡ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರ ತೆರಿಗೆ ಹಣ ಇಲ್ಲಿ ಪೋಲ್ ಆಗ್ತಿರುವಂತದ್ದು. 1,20,00,000 ಸಂಪೂರ್ಣವಾಗಿ ಹಾಳಾಗ್ತಿರುವಂತದ್ದು. ಇದನ್ನ ನ್ಯಾಯವಾದಿಗಳು ಪ್ರಧಾನ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲಿ ಜೊತೆಗೆ ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕಂತ ಹೇಳಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೋಡಬಹುದು. ಕಸ ಕಡ್ಡಿಗಳೆಲ್ಲವೂ ಕೂಡ ತುಂಬಿಕೊಂಡು ಹಾಳಾಗ್ತಿರುವಂತದ್ದು. ಇದೇ ಒಂದು ಸ್ಥಳದಲ್ಲಿ ಏನು ಮಲ ಮೂತ್ರವನ್ನ ಕೂಡ ಮಾಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು. ಸದ್ಬಳಕೆ ಆಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿದ್ರೆ. ಆದ್ರೆ ಈ ವಕೀಲರು ಮತ್ತು ನ್ಯಾಯವಾದಿಗಳು ಹೇಳುವ ಪ್ರಕಾರ ನಾವು ಈ ಒಂದು ಮಾರ್ಗವನ್ನ ಬೇರೆಡೆಗೆ ಅಂದ್ರೆ ಪ್ರಧಾನ ಜಿಲ್ಲಾ ನ್ಯಾಯಾಲಯದಿಂದ ಉಚ್ಚ ಏನು ಈ ಮುಂಭಾಗದಲ್ಲಿ ಮಾಡಬೇಕು ಅನ್ನೋ ಒತ್ತಾಯ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮಾತನ್ನ ಆಗಿನ ಅಧಿಕಾರಿಗಳು ಕೇಳಿಲ್ಲ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನು ಅಂಡರ್ ಪಾಸ್ ಯಾವ ರೀತಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಡುವಂತ ಕೆಲಸವನ್ನ ಸದ್ಯ ನಾನು ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಅಂಡರ್ ಪಾಸ್ ನಲ್ಲಿ ಇರುವಂತದ್ದು ಪ್ರಮುಖವಾಗಿ ಇದು ಸಾರ್ವಜನಿಕರಿಗೆ ಮತ್ತು ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈವರೆಗೂ ಕೂಡ ಅದು ಸರಿಯಾಗಿ ಸದ್ಬಳಕೆ ಆಗದೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿರುವಂತದ್ದು. ಜೊತೆಗೆ ಇದೇ ಒಂದು ಸ್ಥಳದಲ್ಲಿ ಬಹುತೇಕ ಜನರು ಅಂದ್ರೆ ನಿರ್ಗತಿಕರು ಇರಬಹುದು, ಭಿಕ್ಷುಕರು ಇಲ್ಲೇ ವಾಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲೇ ಮಲ ಮೂತ್ರವನ್ನ ಕೂಡ ಇಲ್ಲೇ ಮಾಡ್ತಾರೆ. ಇದನ್ನ ಈಗ ಮತ್ತೆ ಏನು ರಿಪೇರಿ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೂ ಕೂಡ ಇದನ್ನ ಬಳಕೆ ಆಗ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಜೊತೆಗೆ ಇಲ್ಲಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಸುಮಾರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಕೆಳ ಸೇತುವೆ ಅಂದ್ರೆ ಅಂಡರ್ ಪಾಸ್ ಅನ್ನು ನಿರ್ಮಿಸಲಾಗಿತ್ತು. ಆದರೆ ಸ್ವಚ್ಛತೆ ಜೊತೆಗೆ ನಿರ್ವಹಣೆ ಕೊರತೆಯಿಂದಾಗಿ ಅಂಡರ್ ಪಾಸ್ ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೇಳಿ ಬಂದರೂ ಕೂಡ ಇದು ಇಲ್ಲಿವರೆಗೆ ಸುಮಾರು 10 ರಿಂದ 15 ವರ್ಷಗಳಾದ್ರೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಇರುವಂತದ್ದು. ಮತ್ತೆ ಈಗ ಅದನ್ನ ಮಾಡಿಫೈ ಮಾಡುವಂತ ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡಿದ್ರು ಕೂಡ ಇದು ಇಲ್ಲಿ ಯಾರು ಕೂಡ ಓಡಾಡ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರ ತೆರಿಗೆ ಹಣ ಇಲ್ಲಿ ಪೋಲ್ ಆಗ್ತಿರುವಂತದ್ದು. 1,20,00,000 ಸಂಪೂರ್ಣವಾಗಿ ಹಾಳಾಗ್ತಿರುವಂತದ್ದು. ಇದನ್ನ ನ್ಯಾಯವಾದಿಗಳು ಪ್ರಧಾನ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲಿ ಜೊತೆಗೆ ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕಂತ ಹೇಳಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೋಡಬಹುದು. ಕಸ ಕಡ್ಡಿಗಳೆಲ್ಲವೂ ಕೂಡ ತುಂಬಿಕೊಂಡು ಹಾಳಾಗ್ತಿರುವಂತದ್ದು. ಇದೇ ಒಂದು ಸ್ಥಳದಲ್ಲಿ ಏನು ಮಲ ಮೂತ್ರವನ್ನ ಕೂಡ ಮಾಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು. ಸದ್ಬಳಕೆ ಆಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿದ್ರೆ. ಆದ್ರೆ ಈ ವಕೀಲರು ಮತ್ತು ನ್ಯಾಯವಾದಿಗಳು ಹೇಳುವ ಪ್ರಕಾರ
ನಾವು ಈ ಒಂದು ಮಾರ್ಗವನ್ನ ಬೇರೆಡೆಗೆ ಅಂದ್ರೆ ಪ್ರಧಾನ ಜಿಲ್ಲಾ ನ್ಯಾಯಾಲಯದಿಂದ ಉಚ್ಚ ಈ ಮುಂಭಾಗದಲ್ಲಿ ಮಾಡಬೇಕು ಅನ್ನೋದ್ರಲ್ಲಿ ಒತ್ತಾಯ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮಾತನ್ನ ಆಗಿನ ಅಧಿಕಾರಿಗಳು ಕೇಳಿಲ್ಲ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಥ್ಯಾಂಕ್ ಯು. ನಾನು ಮೈಲಾರಿ ಪಟಾದ್, ಬೆಳಗಾವಿಯ ಜಿಲ್ಲಾ ವರದಿಗಾರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂಡರ್ ಪಾಸ್ ಯಾವ ರೀತಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಡುವಂತ ಕೆಲಸವನ್ನ ಸದ್ಯ ನಾನು ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಅಂಡರ್ ಪಾಸ್ ನಲ್ಲಿ ಇರುವಂತದ್ದು ಪ್ರಮುಖವಾಗಿ ಇದು ಸಾರ್ವಜನಿಕರಿಗೆ ಮತ್ತು ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈವರೆಗೂ ಕೂಡ ಅದು ಸರಿಯಾಗಿ ಸದ್ಬಳಕೆ ಆಗದೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿರುವಂತದ್ದು. ಜೊತೆಗೆ ಇದೇ ಒಂದು ಸ್ಥಳದಲ್ಲಿ ಬಹುತೇಕ ಜನರು ಅಂದ್ರೆ ನಿರ್ಗತಿಕರು ಇರಬಹುದು, ಭಿಕ್ಷುಕರು ಇಲ್ಲೇ ವಾಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲೇ ಮಲಮೂತ್ರವನ್ನ ಕೂಡ ಇಲ್ಲೇ ಮಾಡ್ತಾರೆ. ಇದನ್ನ ಈಗ ಮತ್ತೆ ರಿಪೇರಿ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೂ ಕೂಡ ಇದನ್ನ ಬಳಕೆ ಆಗ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಜೊತೆಗೆ ಇಲ್ಲಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಸುಮಾರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಕೆಳ ಸೇತುವೆ ಅಂದ್ರೆ ಅಂಡರ್ ಪಾಸ್ ಅನ್ನು ನಿರ್ಮಿಸಲಾಗಿತ್ತು. ಆದರೆ ಸ್ವಚ್ಛತೆ ಜೊತೆಗೆ ನಿರ್ವಹಣೆ ಕೊರತೆಯಿಂದಾಗಿ ಅಂಡರ್ ಪಾಸ್ ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೇಳಿ ಬಂದರೂ ಕೂಡ ಇದು ಇಲ್ಲಿವರೆಗೆ ಸುಮಾರು 10 ರಿಂದ 15 ವರ್ಷಗಳಾದ್ರೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಇರುವಂತದ್ದು. ಮತ್ತೆ ಈಗ ಅದನ್ನ ಮಾಡಿಫೈ ಮಾಡುವಂತ ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡಿದ್ರು ಕೂಡ ಇದು ಇಲ್ಲಿ ಯಾರು ಕೂಡ ಓಡಾಡ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರ ತೆರಿಗೆ ಹಣ ಇಲ್ಲಿ ಪೋಲ್ ಆಗ್ತಿರುವಂತದ್ದು. 1,20,00,000 ಸಂಪೂರ್ಣವಾಗಿ ಹಾಳಾಗ್ತಿರುವಂತದ್ದು. ಇದನ್ನ ನ್ಯಾಯವಾದಿಗಳು ಪ್ರಧಾನ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲಿ ಜೊತೆಗೆ ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕಂತ ಹೇಳಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೋಡಬಹುದು. ಕಸ ಕಡ್ಡಿಗಳೆಲ್ಲವೂ ಕೂಡ ತುಂಬಿಕೊಂಡು ಹಾಳಾಗ್ತಿರುವಂತದ್ದು. ಇದೇ ಒಂದು ಸ್ಥಳದಲ್ಲಿ ಮಲಮೂತ್ರವನ್ನ ಕೂಡ ಮಾಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು. ಸದ್ಬಳಕೆ ಆಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿದ್ರೆ. ಆದ್ರೆ ಈ ವಕೀಲರು ಮತ್ತು ನ್ಯಾಯವಾದಿಗಳು ಹೇಳುವ ಪ್ರಕಾರ ನಾವು ಈ ಒಂದು ಮಾರ್ಗವನ್ನ ಬೇರೆಡೆಗೆ ಅಂದ್ರೆ ಪ್ರಧಾನ ಜಿಲ್ಲಾ ನ್ಯಾಯಾಲಯದಿಂದ ಉಚ್ಚ ಈ ಮುಂಭಾಗದಲ್ಲಿ ಮಾಡಬೇಕು ಅನ್ನೋದ್ರಲ್ಲಿ ಒತ್ತಾಯ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮಾತನ್ನ ಆಗಿನ ಅಧಿಕಾರಿಗಳು ಕೇಳಿಲ್ಲ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಥ್ಯಾಂಕ್ ಯು. ನಾನು ಮೈಲಾರಿ ಪಟಾದ್, ಬೆಳಗಾವಿಯ ಜಿಲ್ಲಾ ವರದಿಗಾರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂಡರ್ ಪಾಸ್ ಯಾವ ರೀತಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಡುವಂತ ಕೆಲಸವನ್ನ ಸದ್ಯ ನಾನು ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಅಂಡರ್ ಪಾಸ್ ನಲ್ಲಿ ಇರುವಂತದ್ದು ಪ್ರಮುಖವಾಗಿ ಇದು ಸಾರ್ವಜನಿಕರಿಗೆ ಮತ್ತು ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈವರೆಗೂ ಕೂಡ ಅದು ಸರಿಯಾಗಿ ಸದ್ಬಳಕೆ ಆಗದೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿರುವಂತದ್ದು. ಜೊತೆಗೆ ಇದೇ ಒಂದು ಸ್ಥಳದಲ್ಲಿ ಬಹುತೇಕ ಜನರು ಅಂದ್ರೆ ನಿರ್ಗತಿಕರು ಇರಬಹುದು, ಭಿಕ್ಷುಕರು ಇಲ್ಲೇ ವಾಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲೇ ಮಲಮೂತ್ರವನ್ನ ಕೂಡ ಇಲ್ಲೇ ಮಾಡ್ತಾರೆ. ಇದನ್ನ ಈಗ ಮತ್ತೆ ರಿಪೇರಿ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೂ ಕೂಡ ಇದನ್ನ ಬಳಕೆ ಆಗ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಜೊತೆಗೆ ಇಲ್ಲಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಸುಮಾರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಕೆಳ ಸೇತುವೆ ಅಂದ್ರೆ ಅಂಡರ್ ಪಾಸ್ ಅನ್ನು ನಿರ್ಮಿಸಲಾಗಿತ್ತು. ಆದರೆ ಸ್ವಚ್ಛತೆ ಜೊತೆಗೆ ನಿರ್ವಹಣೆ ಕೊರತೆಯಿಂದಾಗಿ ಅಂಡರ್ ಪಾಸ್ ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೇಳಿ ಬಂದರೂ ಕೂಡ ಇದು ಇಲ್ಲಿವರೆಗೆ ಸುಮಾರು 10 ರಿಂದ 15 ವರ್ಷಗಳಾದ್ರೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಇರುವಂತದ್ದು. ಮತ್ತೆ ಈಗ ಅದನ್ನ ಮಾಡಿಫೈ ಮಾಡುವಂತ ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡಿದ್ರು ಕೂಡ ಇದು ಇಲ್ಲಿ ಯಾರು ಕೂಡ ಓಡಾಡ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರ ತೆರಿಗೆ ಹಣ ಇಲ್ಲಿ ಪೋಲ್ ಆಗ್ತಿರುವಂತದ್ದು. 1,20,00,000 ಸಂಪೂರ್ಣವಾಗಿ ಹಾಳಾಗ್ತಿರುವಂತದ್ದು.
ಇದನ್ನ ನ್ಯಾಯವಾದಿಗಳು ಪ್ರಧಾನ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲಿ, ಜೊತೆಗೆ ನ್ಯಾಯವಾದಿಗಳಿಗೆ ಅನುಕೂಲ ಆಗಬೇಕಂತ ಹೇಳಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೋಡಬಹುದು. ಕಸ ಕಡ್ಡಿಗಳೆಲ್ಲವೂ ಕೂಡ ತುಂಬಿಕೊಂಡು ಹಾಳಾಗ್ತಿರುವಂತದ್ದು. ಇದೇ ಒಂದು ಸ್ಥಳದಲ್ಲಿ ಏನು ಮಲ ಮೂತ್ರವನ್ನ ಕೂಡ ಮಾಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಹಾಗಾಗಿ ಇದು ಸದ್ಬಳಕೆ ಆಗಬೇಕು. ಸದ್ಬಳಕೆ ಆಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿದ್ರೆ. ಆದ್ರೆ ಈ ವಕೀಲರು ಮತ್ತು ನ್ಯಾಯವಾದಿಗಳು ಹೇಳುವ ಪ್ರಕಾರ ನಾವು ಈ ಒಂದು ಮಾರ್ಗವನ್ನ ಬೇರೆಡೆಗೆ, ಅಂದ್ರೆ ಪ್ರಧಾನ ಜಿಲ್ಲಾ ನ್ಯಾಯಾಲಯದಿಂದ ಉಚ್ಚ ಏನು ಈ ಮುಂಭಾಗದಲ್ಲಿ ಮಾಡಬೇಕು ಅನ್ನೋ ಒತ್ತಾಯ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮಾತನ್ನ ಆಗಿನ ಅಧಿಕಾರಿಗಳು ಕೇಳಿಲ್ಲ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ